ಪ್ರಿಯ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ವಚನ ಸಾಹಿತ್ಯದ ಕಾಲಘಟ್ಟದಲ್ಲಿ ಸಮಾಜ ಸುಧಾರಕರಾದ ಶ್ರೀ ಬಸವಣ್ಣನವರ ವಚನ ಚಳುವಳಿ ಅನೇಕ ಸಮುದಾಯಗಳ ಮಿಲನಕ್ಕೆ ಹಾಗೂ ಸಾಮಾಜಿಕ ಬದಲಾವಣೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು. ಹಾಗೆಯೇ ವಚನ ಸಾಹಿತ್ಯದ ಮೂಲಕ ಅನೇಕ ಸಮುದಾಯಗಳಲ್ಲಿ ಮೇಲು ಕೀಳೆಂಬ ತಾರತಮ್ಯ ಕೂಡ ನಿವಾರಣೆಯಾಯಿತು. ಅಂದಿನ ದಿನಗಳಲ್ಲಿ ತಮ್ಮ ಸಮುದಾಯಗಳ ಏಳಿಗೆಗೆ ಶ್ರಮಿಸಿದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳನ್ನು ಗುರುತಿಸಿ ಸಾಧನೆಗೈದ ಆ ವ್ಯಕ್ತಿಗಳನ್ನು ತಮ್ಮ ಸಮುದಾಯ ಗುರುಗಳೆಂದು ಇಂದಿಗೂ ಪೂಜಿಸುತ್ತಿದ್ದಾರೆ. ಈ ಗುರು ಪರಂಪರೆಯ ಮುಂದಿನ ಭಾಗವಾಗಿ ಅಂಬಿಗರ ಚೌಡಯ್ಯ ಧೋಬಿ ಜನಾಂಗಕ್ಕೆ, ಕೈವಾರ ತಾತಯ್ಯ ಬಲಿಜಿಗ ಸಮುದಾಯಕ್ಕೆ, ಸರ್ವವನ್ನೂ ಬಲ್ಲವ ವ್ಯಕ್ತಿಯನ್ನು ತ್ರಿಪದಿ ಬ್ರಹ್ಮ ಸರ್ವಜ್ಞ ಗುರುಗಳನ್ನು ಕುಂಬಾರ ಕುಲದವರು, ದಾಸಶ್ರೇಷ್ಠರಾದ ಕನಕದಾಸರು ಕುರುಬರ ಗುರುವಾಗಿ, ರೆಡ್ಡಿ ಜನಾಂಗಕ್ಕೆ ವೇಮನ ಗುರುಗಳು, ಕೊರಚ ಕೊರಮ ಸಮುದಾಯಕ್ಕೆ ಕಾಯಕ ಯೋಗಿ ನುಲಿಯ ಚಂದಯ್ಯ, ಹೀಗೆ ಹಲವು ಗುರುಗಳು ಬಸವಣ್ಣನವರ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡು ಸಮಾಜದ ತಾರತಮ್ಯ ನಿವಾರಣೆಗಾಗಿ ಶ್ರಮಿಸಿದ್ದರು. ಈ ಹಿನ್ನೆಲೆಯಲ್ಲಿ ಇದೀಗ ಪ್ರತಿ ಶ್ರಾವಣ ಹುಣ್ಣಿಮೆ ಬಂತೆಂದರೆ ಕಾಯಕ ಯೋಗಿ ನುಲಿಯ ಚಂದಯ್ಯರವರ 917ನೇ ಜಯಂತ್ಯೋತ್ಸವವನ್ನು ತಿಮ್ರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೊರಚ ಕೊರಮ ಸಮುದಾಯದವರು ಬಹಳ ಖುಷಿಯಿಂದ ಒಗ್ಗಟ್ಟಾಗಿ ಸೇರಿ ತಮ್ಮ ಗುರುಗಳಿಗೆ ಭಕ್ತಿಭಾವದಿಂದ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದ್ದಾರೆ. ಈ ವೇಳೆಯಲ್ಲಿ ಸಮುದಾಯದ ಮುಖಂಡರಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೆಂಟ್ರಿಂಗ್ ಸುರೇಶ್ ಅವರು ಮಾತನಾಡಿದರು. ಆಗಮಿಸಿ ಒಂದು ಸರಳವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಿಮ್ರಾವತ್ನಹಳ್ಳಿ ಗ್ರಾಮದ ಹಿರಿಯರು ಆದಂತಹ ಟಿ.ಆರ್. ಶಂಕರಣ್ಣವರಿಗೂ ಹಾಗೂ ಸಮುದಾಯದ ಗೌರವಾಧ್ಯಕ್ಷ ಅಂತ ಮುನೇನ್ ರಾಮಣ್ಣವರಿಗೂ, ಪಂಚಾಯತ್ ಉಪಾಧ್ಯಕ್ಷರಾದಂತಹ ಭೂಲಕ್ಷ್ಮಿ ಮಂಜುನಾಥ್ ಅವರಿಗೂ ಹಾಗೂ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಜಯಣ್ಣವರಿಗೂ, ಎಲ್ಲ ಸದಸ್ಯರಿಗೂ, ಸಮುದಾಯದ ಮುಖಂಡರುಗಳಿಗೂ ಎಲ್ರಿಗೂ ಸಹ ನುಲಿಯ ಚಂದಯ್ಯ ಜನ್ಮದಿನಾಚರಣೆಯ ಶುಭಾಶಯಗಳು. ನಾವು ನುಲಿಯ ಚಂದಯ್ಯನವ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಅವರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಜನಿಸಿದಂತಹ ನುಲಿಯ ಚಂದಯ್ಯನವ್ರ ಬಗ್ಗೆ ಈಗಲೂ 1917ನೇ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟು ನಿಧಾನವಾಗಿ ಆಚರಣೆ ಮಾಡಬೇಕು ಕಾರಣ ಏನಪ್ಪ ಅಂದ್ರೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ನುಲಿಯ ಚಂದಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದ ಸಮಕಾಲೀನವರು, ಆದರೂ ನಮಗೆ ಗೊತ್ತಿಲ್ಲ. ಇವ್ರ ಬಗ್ಗೆ ಗೊತ್ತಾಗಿದೆ ಅಂದ್ರೆ ಒಂದು 3-4 ವರ್ಷಗಳಿಂದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸರ್ ಅವರು ಒಂದು ತುಳಿತಕ್ಕೆ ಒಳಗಾದಂತಹ ಒಂದು ಸಮುದಾಯ, ಶೋಷಣೆಗೆ ಒಳಗಾಗಿರುವಂತಹ ಒಂದು ಸಮುದಾಯ, ದಲಿತರಲ್ಲಿ ದೀನದಲಿತರಲ್ಲಿ ತುಂಬಾ ಏನಾಯ ಪರಿಸ್ಥಿತಿಯಲ್ಲಿರುವಂತಹ ಒಂದು ಸಮುದಾಯವನ್ನು ಗುರುತಿಸಬೇಕು ಅಂತ ಹೇಳ್ಬಿಟ್ಟು, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನುಲಿಯ ಚಂದಯ್ಯನವರ ಜಯಂತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದ ಪರವಾಗಿ ನಾವು ಅವರಿಗೆ ಒಂದು ಮನವಿಯನ್ನು ಕೊಟ್ಟಾಗ ಅವರು ಸರ್ಕಾರದಿಂದ ಮಾಡಬೇಕು ಅಂತ ಒಂದು ಆಜ್ಞೆಯನ್ನ, ಒಂದು ಸುತ್ತೋಲೆಯನ್ನು ನೋಡಿದ್ರು. ನಂತರ ಈ ಕಾರ್ಯಕ್ರಮ ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಸುತ್ತೋಲೆ ಹೊಡಿಸೋ ಕಡ್ಡಾಯವಾಗಿ ಮಾಡಬೇಕು ಅಂತ ಅವರು ಸಹ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ಇರೋದು ಬೆರಳೆಣಿಕೆ ಎಷ್ಟು ಜನ, ನಮ್ಮ ಸಮುದಾಯದ ಇರೋದು ಬೆರಳೆಣಿಕೆ ಎಷ್ಟು ಜನ, ಅದ್ದೂರಿಯಾಗಿ ಮಾಡೋಕ್ಕಾಗಲ್ಲ. ಆದ್ರಿಂದ ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಅನಿವಾರ್ಯ ಕಾರ್ಯಗಳಿಂದ ಎಲ್ಲ ರದ್ದಾಯಿತು, ಏನು ಸ್ವಲ್ಪ ಸ್ಟ್ರೈಕ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ನಮ್ಮ ಪಂಚಾಯತ್ ಎಲ್ಲಾದ್ರೂ ಸಲುವಾಗಿ ಮಾಡೋಂತ ನಿರ್ಧಾರ ಮಾಡಿದ್ದು. ಆದ್ರಿಂದ ಸ್ವಲ್ಪ ಎಲ್ಲರೂ ಸಹಕಾರ. ನಮ್ಮ ನುಲಿಯ ಚಂದ ಅವರ ಬಗ್ಗೆ ಹೇಳ್ಬೇಕಂದ್ರೆ ಅವರು 12ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಶಿವನಿಗೆಯಲ್ಲಿ ಜನಿಸ್ತಾರೆ. ತುಂಬಾ ಬಡತನದಲ್ಲಿ ಹುಟ್ಟಿದಂತಹ ಮಹಾನ್ ವ್ಯಕ್ತಿ. ಆದ್ನು ನಂಬಿದಂತಹ ಒಂದು ಸಿದ್ಧಾಂತ ಅಂದ್ರೆ ಕಾಯಕವೇ ಕೈಲಾಸ ಅಂತ. ನಾವು ಕೆಲಸ ಮಾಡೋದ್ರಲ್ಲಿ ಕೈಲಾಸವನ್ನು ಕಾಣಬಹುದು ಅಂತ ಒಂದು ಇದನ್ನ ನಂಬಿದವರು ಬಸವಣ್ಣನವರ ಸಮಕಾಲೀನವರು. ಅವರು ಅವರ ಸಮಕಾಲೀನರಾದಂತಹ ಮಡಿವಾಳೆಯ ಮಾಚಯ್ಯನವರು ಇರ್ಬೋದು, ಅಂಬಿಗರ ಚೌಡಯ್ಯ ಅವರು ಇರ್ಬೋದು, ಬಸವಣ್ಣನವರು ಇರ್ಬೋದು, ನಾಗಲಾಂಬಿಕೆ ಅವರು ಇರ್ಬೋದು, ಇಂತಹವರ ಸಮಕಾಲೀನದಲ್ಲಿ ಬೆಳೆದು ತಮ್ಮ ಕಾಯಕ ವೃತ್ತಿಯನ್ನ ಮೇಲೆ ಇರ್ತಕ್ಕಂಥ ನಮ್ಮ ಗುರುಗಳಾದಂಥ ಟಿ.ಆರ್. ಶಂಕರಣ್ಣನವರ ಅಧ್ಯಕ್ಷತೆಯಲ್ಲಿ ಈ ದಿನ ಸಮಾನದಿಂದ ನೂಲು ಚಂದಯ್ಯ ಇವತ್ತು ಹಬ್ಬ ಆಚರಿಸ್ತಾ ಇದ್ದೀವಿ. ತುಂಬ ಸಂತೋಷ. ಈ ದಿನ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಲಿ ಮಾಡ್ತಾಯಿದ್ರು, ತಾಲೂಕು ಲೆವೆಲ್ ಮಾಡ್ತಾಯಿದ್ರು ಈ ಪ್ರೋಗ್ರಾಮು. ಈ ದಿನ ಪಂಚಾಯಿತಿಯಲ್ಲಿ ಮಾಡ್ತಾಯಿದ್ವು, ಆದರೆ ಹೊಸದಾಗಿ ತಿಮ್ರಾವತ್ನಲ್ಲಿ ಪಂಚಾಯಿತಿ ಹೆಡ್ ಕ್ವಾರ್ಟರಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ, ಅದ್ಧೂರಿಯಾಗಿದೆ. ಮತ್ತು
ಅಕ್ಕಪಕ್ಕ ಅಲ್ಲಿ ಎಲ್ಲ ಕುಲಬಾಂಧವರು ಬಂದಿದ್ದಾರೆ. ತುಂಬ ಸಂತೋಷ. ಈ ಹಬ್ಬವನ್ನು ಹಿಂಗೆ ಮುಂದೆ ಆಚರಿಸಿದರೆ ಇನ್ನೂ ಚೆನ್ನಾಗಿದೆ. ಈಗ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ TR ಶಂಕರಪ್ಪ ಅವರು, ವರದಪ್ಪ ಅವರು, ಹಾಗೆ KV ಚಲಪತಿಯವರು, ಹಾಗೆ ಸಮುದಾಯದ ಗೌರವಾಧ್ಯಕ್ಷರಾದ ಮುನಿವೆಂಕಟಪ್ಪನವರು, ಬೈರ್ಕೂರು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿನಯ್ ಅವರು, ಮಾಜಿ ಉಪಾಧ್ಯಕ್ಷರಾದ ನಾಗರಾಜರವರು, ಸಮುದಾಯದ ಮುಖಂಡರುಗಳಾದ KV ರೆಡ್ಡಪ್ಪ, KSRTC ರಮೇಶ್, ಶ್ರೀನಿವಾಸ್, ನಾರಾಯಣಸ್ವಾಮಿ, KV ಚಲಪತಿ, ನಾರಾಯಣಸ್ವಾಮಿ, ಸುಬ್ರಹ್ಮಣಿ ಮತ್ತು ಪಂಚಾಯಿತಿ ಸದಸ್ಯರುಗಳಾದ ವೇಣುಗೋಪಾಲ್ ಅವರು, ರಾಮಪ್ಪ ಅವರು, ಕುಪ್ಪಾಂಡಳ್ಳಿ ಮುರಳಿಯವರು, ಮಾಜಿ ಉಪಾಧ್ಯಕ್ಷರಾದ TM ಜಯರಾಮ್ ರೆಡ್ಡಿಯವರು, ಹಾಗೆ ತನ್ವೀರ್ ಸೇಠ್ ಅವರು, ಅಪ್ಪೇನಹಳ್ಳಿ ಗ್ರಾಮದ ಮಂಜುನಾಥ್ ಅವರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಕೊರಮ ಸಮುದಾಯದ ಹಲವು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಕೇಳುವ ಅನ್ನೋ ವ್ಯವಸ್ಥೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕೆ ಧರ್ಮ ಪ್ರಚಾರವನ್ನು ಮಾಡುತ್ತಾ ಇದುವರೆಗೂ ಅವ್ರನ್ನ ನಾವು ನೆನೆಸ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಅಂತ ಮಹನೀಯರನ್ನ ನಾವು ನೆನೆಸ್ಕೊಳ್ಳೋದಕ್ಕೆ ಇವತ್ತೊಂದು ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಇಂಥ ಮಹಿಳೆಯರು ಯಾವುದೇ ಒಂದು ಇವತ್ತು ಕೊರಮ ಸಮುದಾಯ ಈ ಒಂದು ಜಯಂತಿಯನ್ನು ಆಚರಣೆ ತಗೊಂಡಿರೋದ ಉದ್ದೇಶ ಅಂತಲ್ಲ, ಅವರೆಲ್ಲಾ ಜಾತಿ ಧರ್ಮಗಳಿಗೂ ಒಂದೇ ವ್ಯವಸ್ಥೆ, ಸಾಮಾಜಿಕ ನ್ಯಾಯ ದೊರೆಯಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕಾಲದಲ್ಲಿ ಎಲ್ಲಾ ಹೋರಾಟಗಳನ್ನು ಮಾಡಿ ಈಗೇನಿದೆ ಸಮಾನತೆ ಅನ್ನೋದನ್ನ ಆ ಕಾಲದಲ್ಲಿ ಸುಮಾರು 800 ವರ್ಷಗಳ ಹಿಂದೆಯೇ ಅವರೆಲ್ಲ ಹೋರಾಟ ಮಾಡಿದ್ದಾರೆ. ಕಾಯೋಕೆ ಹೋಗಿ ಅಂತ ನಾವು ಯಾರನ್ನ ಕರಿತೀವಿ, ಮೊದಲಿಗೆ ಕರೆಯೋದು ಬಸವಣ್ಣರವ್ರನ್ನ. ಅವರ ಸಮಕಾಲೀನವಾಗಿದ್ದುಕೊಂಡು ಈ ಒಂದು ಪ್ರಾದೇಶಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಜಾತಿ ಧರ್ಮ ಮೇಲು ಕೀಳು ಇದೆಲ್ಲ ತೊಡೆದಾಕ್ಬೇಕು ಅಂತ ಹೋರಾಟ ಮಾಡಿದಂತ ಮಹನೀಯರನ್ನ ಸ್ಮರಿಸುತ್ತಾ ಈ ಒಂದು ನಮ್ಮ ಸಮುದಾಯ ಏನಿದೆ ಕೊರಮ ಅನ್ನೋದು ಒಂದೇ ಅಲ್ಲ, ಎಲ್ಲಾ ಸಮುದಾಯಗಳು ಶೋಷಿತ ವರ್ಗ ಅಂತ ಏನಿದೆ ಅವರೆಲ್ಲರಿಗೂ ಇಂಥವ್ರು ದಾರಿದೀಪ ಆಗಿದ್ದಾರೆ. ಆವತ್ತಿಂದನು ಸಂವಿಧಾನ ಇವತ್ತು 1950ರಲ್ಲಿ ಬಾಬಾ ಸಾಹೇಬ್ರು ಏನ್ ಕೊಟ್ರು, ಎಲ್ಲಾ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ದೊರೆಯಬೇಕು ಅಂತ ಅವ್ರು ಸುಮಾರು ಒಂದು 800 ವರ್ಷದಿಂದಲೇ ಇದನ್ನ ಎಲ್ಲಾ ಧರ್ಮಗಳಿಗೂ ಅನ್ವಯಿಸ್ಬೇಕಂತ ಮಾಡಿದಂತ ವ್ಯವಸ್ಥೆ ಅದು. ಅಂತವ್ರನ್ನ ಇವತ್ತು ನಾವು ಸ್ಮರಿಸುತ್ತಾ ಅವ್ರ ಹಾದಿಯಲ್ಲಿ ನಡಿಬೇಕು ಅನ್ನೋದು ಒಂದು ಉದ್ದೇಶ. ಅವ್ರು ಏನಪ್ಪಾ ಹೇಳ್ತಾರಂತಂದ್ರೆ, ಈ ಉಳ್ಳವ್ರ ಕೈಯಲ್ಲಿ ಆಗೇನಿತ್ತು ಬರೀ ಜೀತದ ವ್ಯವಸ್ಥೆ ಅನ್ನೋದಿತ್ತು. ಏನೋ ಗತಿ ಇಲ್ಲ, ತಿನ್ನೋಕಿಲ್ಲ ಅನ್ನೋನು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಉಳ್ಳವ್ರ ಕೈ ಕೆಳಗಡೆ ದುಡಿದು ಆವತ್ತಿಗೆ ಆವತ್ತು ಅನ್ನೋ ಒಂದು ಊಟದ ವ್ಯವಸ್ಥೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಇತ್ತು. ಅವ್ರೇನ್ ಹೇಳ್ತಾರಂದ್ರೆ, ನೀನ್ ದುಡಿದ್ಬಿಟ್ಟು ನೀನೇ ತಿನ್ನು, ಯಾರ್ಗ ಹಂಗಲ್ಲೂ ನೀನ್ ಬದುಕಬೇಡ. ಅದಕ್ಕೋಸ್ಕರ ಅವರು ನೂಲಿನ ವೃತ್ತಿ ಇದ್ರು ಕೂಡ ಅದನ್ನೇ ಅವರ ವೃತ್ತಿಯನ್ನಾಗಿ ಮಾಡ್ಕೊಂಡು ಅದೊಂದು ಕೌಶಲ್ಯ. ಈಗ ಯಾವುದೇ ಕೆಲಸ ಮಾಡ್ಲಿ, ಈಗ ಕೊರಮ ಅಂತ ಹೇಳ್ಕೊಂಡು ಬಿದಿರು ನೇಯ್ಬೋದಿರ್ಬೋದು, ಹಗ್ಗ ನೂಲೋದಿರ್ಬೋದು, ಬೇರೆ ಎಲ್ಲಾ ಕೌಶಲ್ಯಗಳನ್ನು ಕೂಡ ಅದ್ರೊಳಗೆ ಸೇರಿಸಿದ್ದಾರೆ. ಆದ್ರಿಂದ ಯಾವುದೇ ಜಾತಿ ಮೇಲು ಅನ್ನೋದು ನಾವು ಇವತ್ತಿಗೂ ಬೆಳೆಸಬಾರ್ದು ಅನ್ನೋದು ನಮ್ಮೆಲ್ಲ ಉದ್ದೇಶ. ಮೊದಲಿನಿಂದ ಕೆಲವು ಜಾತಿಗಳನ್ನು ಬಿಟ್ಟೋಗಿದ್ವಿ, ಇದು 2-3 ವರ್ಷದಿಂದ ಮಾತ್ರ ಶುರುವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವರ್ಷ ಈವನ್ ಬಲ್ಜಾತನು 3 ವರ್ಷ ಆಯ್ತಷ್ಟೇ. ಕೈಗಾರದೀವಿ ನನಗೆ ಮೊದಲು ಬಲ್ಜೋಳದ ಕಾಪೋళ్ళు, ಲಿಂಗಾಯಿತರು, ಕೈವಾರರು, ಇಷ್ಟು ಗದ್ದದ ಜಾತರು ಅಂತ ఆ పేరు పైన ఉండేవాళ్ళది కనకదాసులు అటువంతా చేస్తూ ఉంటాం. ఇప్పుడు అన్ని జాతుల వాళ్ళు తయారైనాయి, చాలా సంతోషమైంది. ఇది అందరికీ ప్రాశస్త్యం ఎలా మనకి ఇప్పుడు స్వతంత్రం వచ్చినప్పుడు 75 ఏళ్ళని ఇంకా కొందరంత ఎరికే ఉంటాము అంటే అది మనకి దుర్దాయం. చాలా ముందు ట్రైన్ ప్రపంచ దేశాల్లో మనం 4వ దేశం 5వ దేశం అయినాము. అయినా కూడా తక్కువ జాతుల వాళ్ళైతే కొంచెం ఇప్పుడు ఈరుగానే చూస్తారు. అవి పోవాల మామూలుగా జనాలు అంతా ఒకటే. మాలోడు, మాదిగోడు, కొరచోడు, కొరమోడు, సాహెబు, బల్జోడు, ఐవారు, కాంట్రోడు సర్వం ఒకటే. ఇండియన్స్, భారతీయులు, మెయిన్గా భారతీయులు. అది రావాలి ప్రతి ఒక్కరికి. ఆపద్ దేశం బాగుపడి ఒకే భాషలు చెప్పి ఆర్డర్ చేయాల. ప్రతి ఒక్కరి మనసులోనా మనం ఈ ఊరు తిమ్మరాజపల్లి నేను గర్వం రావాలా. మన తాలూకు మునబాబు, కోలారు, మా రాజ్యం మైసూరు, బెంగళూరు, మా దేశం భారతదేశం, నేను హిందూ. ఇది వస్తేనే అప్పుడు సరిపోయేది.